ಏನಪ್ಪ ವೀರಭದ್ರು, ನಿನ್ನ ಮಗಳಿಗೆ ಕೆಲಸ ಹೇಳಿದ್ದಕ್ಕೆ ಬೇಜಾರಾತಾ? ಅಯ್ಯೋ, ಎಲ್ಲಾದರೂ ಉಂಟೆ. ಅವಳು ಮೊದಲು ನಿಮ್ಮನೆ ಸೊಸೆ, ಆಮೇಲೆ ನಮ್ಮ ಮಗಳು. ಬೈಯೋರು ಯಾವಾಗಲೂ ಬದುಕೋದಕ್ಕೆ ಹೇಳ್ತಾರೆ, ತೊಂದರೆ ಇಲ್ಲ. ಹಾ, ಬಿಡು ಬಿಡು. ಈಗಿನ ಕಾಲದ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳಕ್ಕೆ ಬರಕ್ಕಿಲ್ಲ, ಸೀರೆ ಉಟ್ಕೊಂಡ್ರೆ ನಡೆಯಕ್ಕೆ ಬರಕ್ಕಿಲ್ಲ. ಏನ್ ಸೌಭಾಗ್ಯ, ನಿನ್ ಮಗಳಿಗೇನು ಹೇಳ್ಕೊಟ್ಟಿಲ್ವಾ? ನೋಡು ಹೆಂಗ್ ಓದಾಡ್ತಾವಳೆ ರಂಗೋಲೆ ಬಿಡಕ್ಕೆ. ನಾನು ಏನು ಕಲ್ತಿದ್ದೀನೋ ಅವ್ರಿಗೆಲ್ಲ ಕಲಿಸಿದ್ದೀನಿಮ್ಮ. ಸಿಟಿಲಿದ್ಲಲ್ಲ, ಸ್ವಲ್ಪ ಅಭ್ಯಾಸ ತಪ್ಪಿದೆ ಅಷ್ಟೆ. ಹಾ ಹಾ, ತಾಯಿ ಅಂತೆ ಮಗಳು ನೂಲ್ನಂತ ಸೀರೆ. ರಂಗ್ ರಂಗಾಗಿ ಬಟ್ಟೆ ಹಾಕೊಂಡ್ರೆ ಸಾಲದು, ರಂಗೋಲೆ ಬಿಡೋದು ಗೊತ್ತಿರ್ಬೇಕು. ಅಮ್ಮ, ನಮ್ಮ ಕೈಲಾದ ವಿದ್ಯೆ ಕೊಟ್ಟಿದ್ದೀವಿ, ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ತಿದ್ಕೋಬಹುದು. ನಮ್ಮನೆಗೆ ಬರ್ತಾಳಲ್ವಾ, ಹೆಂಗೂ ನಾನು ಅಲ್ಲೇ ಇರ್ತೀನಲ್ವಾ, ಕಲಿಸ್ತೀನಿ ಬಿಡು. ಈ ಗಂಡಿನ ಕಡೆಯವರು ಯಾವಾಗ್ಲೂ ಪಾರುಗೆ ಇಷ್ಟ ಇಲ್ದಿರೋದನ್ನೇ ಮಾಡ್ತಾರೆ. ಅವ್ರ ಬಟ್ಟೆ ಅಂಗಡಿಲಿ ಇವಳಿಗೆ ಇಷ್ಟ ಇಲ್ದಿರೋ ಸೀರೆ ಕೊಡ್ಸೋದು, ಇಷ್ಟ ಇಲ್ದಿರೋ ಒಡವೆ ಕೊಡ್ಸೋದು. ಇವಾಗ ಡಾಕ್ಟರ್ ಓದಿ ಜನಸೇವೆ ಮಾಡ್ಬೇಕು ಅನ್ಕೊಂಡಿರೋ ಪಾರುನ ಇಷ್ಟ ಇಲ್ದಿರೋ ಮದುವೆ ಮಾಡಿಸಿ ಗೂಡಲ್ಲಿರ್ತವ್ರೆ. ಮಾವನ್ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆ ನಡ್ಸೋಣ, ಇಲ್ಲ ಪಾರುಗೆ ಇಷ್ಟ ಇಲ್ದಿರೋ ಈ ಮದುವೆ ನಿಲ್ಸೋಣ? ಮಕ್ಕಳವಾ, ಅಲ್ಲ, ಜೀವ ಉಳಿಸೋ ಕೈನಲ್ಲಿ ಅಭ್ಯಾಸ ಇಲ್ದಿರೋ ಕೆಲಸ ಎಲ್ಲ ಮಾಡಿಸ್ತಾರಲ್ಲ, ಇವರೆಲ್ಲ ಮನ್ಸ್ರ? ಹಲೋ ಸಿದ್ಧಾರ್ಥ್ ಸರ್. ಶಿವು ಸರ್, ಆನ್ ದ ವೇ ಇದ್ದೀನಿ. ದಾರಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಲೊಕೇಶನ್ ಕಳಿಸ್ತೀರಾ? ನಾನೀಗ ಸರ್ಗೂರ್ ಗೇಟ್ ಹತ್ರ ಇದ್ದೀನಿ. ಅಯ್ಯೋ ಸರ್, ನಂದು ಈ ಬಟನ್ ಇರೋ ಫೋನು, ಅದರಲ್ಲಿ ಇದೆಲ್ಲ ಕಳ್ಸಕ್ ಬರಕ್ಕಿಲ್ಲ. ಒಂದ್ ಕೆಲಸ ಮಾಡೋಣ, ನಾನು ನಿಮ್ಗೆ ದಾರಿ ಹೇಳ್ತೀನಿ, ನೀವು ಫೋನ್ನಲ್ಲೇ ಇರಿ. ಓಕೆ ಓಕೆ. ನೀವೀಗ ಬರ್ತಾ ಇದ್ದೀರಲ್ಲ, ಬಲಕ್ ತಗೊಂಡ್ರೆ ಸೀದಾ ಮಾರಿಗುಡಿ ದಾರಿ. ಓಕೆ. ಊರೊಳಗೆ ಬಂದ ತಕ್ಷಣ ನಿಮಗೆ ದೇವಸ್ಥಾನ ಕಾಣಿಸ್ತೈತೆ. ಓಕೆ ಶಿವ್ ಸರ್, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಸರಿ ಸರ್, ಜೋಪಾನವಾಗಿ ಬನ್ನಿ. ಓಕೆ ಓಕೆ ಶಿವ್ ಸರ್. ಪಾಪ ಪಾರು, ಅವಳಿಗೆ ಏಟ್ ನೋವಾಯ್ತೋ ಏನೋ. ಪಾರು ಕಷ್ಟಪಡ್ತಿರೋದನ್ನ ನೋಡಿದ್ರೆ ಸಿದ್ಧಾರ್ಥ್ ಸರ್ ಏಟ್ ನೋಡ್ಕೋಬಹುದು. ಈಗ ಸಮಾಧಾನ ಆಯ್ತು. ಎಲ್ಲಿ ಸರ್? ಪಾರು ಕಾಣಿಸ್ತಾನೆ ಇಲ್ಲ ಸರ್. ಒಳಗಡೆ ದೀಪ ಹಚ್ತಾವಳೆ, ದೀಪೋತ್ಸವ ಅಲ್ವಾ? ಹೌದಾ? ಹಂಗಾದ್ರೆ ನಾನು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಸರಿ ಸರ್ ಸರ್, ಹಂಗೆಲ್ಲ ಹೋಗಂಗಿಲ್ಲ ಸರ್. ಸರ್, ನೀವಿಲ್ಲಿ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಪಾರು ಮಾತಾಡ್ಕೊಂಡೆ ನಿಮ್ಮನ್ನು ಕರ್ಸಿರೋದು. ಸರ್, ಪಾರುನ ಇಲ್ಲಿಗೆ ನಾನೇ ಕರ್ಕೊಬತ್ತೀನಿ, ಅಲ್ಲಿ ಗಂಟೆ ನೀವು ಇಲ್ಲೇ ಇರಿ. ಹಾ, ನೋಡಿ ಶಿವ ಸರ್, ಎಂತ ಜೀವನ ನಂದು. ನಮ್ಮ ಹುಡುಗಿ 10 ಹೆಜ್ಜೆ ದೂರದಲ್ಲಿದ್ರು ಅವಳನ್ನ ಮಾತಾಡ್ಸಕ್ಕಾಗ್ತಿಲ್ಲ. ಅವಳು ಕಣ್ಣು ಬಿಟ್ರೆ ನನಗೆ ಬೆಳಕಾಗತ್ತೆ, ಅವಳು ಕಣ್ಣು ಮುಚ್ಚಿದ್ರೆ ಕತ್ಲಾಗತ್ತೆ. ಅವಳನ್ನ ತುಂಬ ಹಚ್ಕೊಂಡಿದ್ದೀನಲ್ಲ, ಅವಳನ್ನ ಬಿಟ್ಟಿರೋಕ್ಕಾಗದೆ ಅದೇ ಎಕ್ಸೈಟ್ಮೆಂಟಲ್ಲಿ ಹೊರಟುಬಿಟ್ಟೆ. ಏನು ಅನ್ಕೋಬೇಡಿ ಸರ್. ನಿಮ್ಮ ಪ್ರೀತಿ ಬಗ್ಗೆ ನನಗೆ ಚಂದಾಗಿ ಗೊತ್ತದೆ. ಈ ಕಾಲದಲ್ಲಿ ನಿಮ್ ತರ ಯಾರು ಸರ್ ಪ್ರೀತಿ ಮಾಡ್ತಾರೆ? ನೀವಿಲ್ಲೇ ಇರಿ, ನಾನೋಗಿ ಪಾರನ್ ಕರ್ಕೊಬತ್ತೀನಿ. ಆಮೇಲೆ ನೀವು ಮಾತಾಡೋದನ್ನ ಯಾರು ನೋಡ್ಬಾರ್ದು ಅಂತ ಒಂದು ಜಾಗ ಹುಡುಕ್ಬೇಕು. ನಾ ಹುಡ್ಕೊಬತ್ತೀನಿ ರೀ. ಹಾ, ಅಕ್ಕ, ನೀನ್ ಯಾರನ್ನ ನೆನ್ಸ್ಕೊಂಡು ಹಚ್ತಾ ಇದೀಯಾ? ಅಣ್ಣಂಗೆ ಒಳ್ಳೇದ್ ಮಾಡ್ಲಿ ಅಂತ ಆ ದೇವ್ರನ್ನ ಕೇಳ್ಕೊಂಡು ಹಚ್ತಾ ಇದ್ದೀನಿ. ಓ, ನಾವು ಅಷ್ಟೇನೆ, ಅಣ್ಣಂಗ್ ಒಳ್ಳೇದಾಗ್ಲಿ ಅಂತಾನೆ ಹಚ್ತಾ ಇರೋದು. ಅಯ್ಯೋ, ಅದ್ ಹಾಗಲ್ಲ. ನಮ್ಗಿರೋದ್ ಅಣ್ಣ ಒಬ್ನೇ ಅಲ್ವಾ? ಅವನ್ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಲ್ವಾ?
ರತ್ನ, ರಾಣಿ ಪ್ರಸಾದ ಮಾಡಕ್ಕೆ ಬೆಲ್ಲ ಕೇಳ್ತಿದ್ದಾಳೆ. ಗೋಡೌನಲ್ಲಿದೆ, ಹೋಗಿ ತಗೊಂಬಂದ್ಬಿಡು. ಹಾ ಗೋಡೌನ್ವರೆಗೂ ಹೋಗ್ಬೇಕಾ? ಗುಂಡಮ್ಮ ಹಾಗೆಲ್ಲ ಹೇಳ್ಬಾರ್ದು. ಅತ್ತೆ ನಾನು ತರ್ತೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಬಾ, ಹಾಗೆ ಅದ್ರ ಜೊತೆ ಕಡಲೆ ಹಿಟ್ಟು ತಂದ್ಬಿಡು. ಗೋಡೌನ್ಗೆ ಹೋಗಿ ನಾವೇ ತರ್ತೀವಿ.